ಎಲ್ಲ ಅತ್ತೆಯರ ಪ್ರಕಾರ ನಂಬರ್ 1 ದಡ್ಡಿ ಅಂದರೆ ಅವ್ರ ಸೊಸೆ ಅಂತೆ ಈ ಪ್ರಪಂಚದಲ್ಲಿ. ನಂಬರ್ 1 ಬುದ್ಧಿವಂತೆ ಅಂದರೆ ಅವ್ರ ಮಗಳಂತೆ. ಯಾರು ಗೊತ್ತಾಗ್ತಾನೆ ಇಲ್ಲ ನನಗೆ. ನಂಬರ್ 1 ದಡ್ಡ ಅಂತ ಅಂದರೆ ಅವ್ರ ಗಂಡ ಅಂತೆ. ನಂಬರ್ 1 ಬುದ್ಧಿವಂತ ಅಂದರೆ ಅವ್ರ ಅಪ್ಪ ಅಂತೆ. ಇದು ಹೆಂಗೆ? ಇದು ಗೊತ್ತಿಲ್ಲ, ನೀವೇ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಈಗ ಒಂದು ನಿಮಗೆ ಆಪ್ಷನ್ ಕೊಡ್ತೀನಿ, ನಿಮ್ಮ ಕೈ ಮುಗಿಲ್ಲ ಕಾಲಿಡ್ಕೊಳ್ಳ. ಕೈ ಮುಗಿತೀನಿ ಅಂದ್ರೆ ಹೆಂಗ್ ಮುಗಿತೀರ? ಹಾಯ್ ಹಲೋ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆಜೆ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಮಾರ್ನಿಂಗಲ್ಲಿ ಚಂಪಕ್ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ನಮ್ಮ ಉದಯ್ ಅವರು ಮೆಸೇಜ್ ಕಳಿಸಿದ್ದಾರೆ. ಇವ್ರದ್ದು ಮಗಂದು ಬರ್ತ್ಡೇ ಇದೆಯಂತೆ, ಚಂಪಕ್ ಅವ್ರ ಮಗಂದು. ಬನ್ನಿ ಕಾಲ್ ಮಾಡುವ ಚಂಪಕ್ಕ. ಹಲೋ ಹಲೋ ಚಂಪಾ ಅವರೇ, ಹಾ ಹೇಗಿದ್ದೀರಾ? ಮಗನ ಬರ್ಡೇ ಜೋರ ಇವತ್ತು? ಇಲ್ಲ, ಮಾಮೂಲಿ. ಯಾರಂತ ಗೊತ್ತಾಗಿಲ್ಲ. ಬುಡಿಯಪ್ಪ, ಮಗನ ಬರ್ತ್ಡೇಲಿ ಎಲ್ಲ ಮರ್ತು ಬಿಡ್ತೀರಾ ನೀವು, ಆ ಸಂಭ್ರಮದಲ್ಲಿ ಇದ್ದೀರಲ್ಲ. ಆ ಥರ ಏನಿಲ್ಲ. ಇನ್ಯಾವ ಥರ ಮತ್ತೆ? ಇಲ್ಲ ಅಂದಿದ್ರೆ ಕಂಡು ಹಿಡಿತಿದ್ರಿ. ಕಂಡು ಹಿಡಿತಾ ಇದೀನಿ, ಬಟ್ ಗೊತ್ತಾಗ್ತಾ ಇಲ್ಲಲ್ಲ. ಕಂಡು ಹಿಡಿತಾ ಇದ್ದೀರಾ, ಆದ್ರೆ ಗೊತ್ತಾಗ್ತಾ ಇಲ್ವಾ? ಹೆಂಗೆ ಇದು? ಈ ಟೀಚರ್ಸ್ಗಳೇ ಹೆಂಗೆ ಸೋನೆ ಒಪ್ಪಗಳಲ್ಲ? ಅಯ್ಯೋ ಹಂಗೇನಿಲ್ಲಪ್ಪ, ವಾಯ್ಸ್ ಗೊತ್ತಾಗ್ತಾನೆ ಇಲ್ಲ ನಂಗಂತೂ. ಈ ನಂಬರ್ ಸೇವ್ ಆಗಿಲ್ಲ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಏನು ಫೋನ್ಗಿನ್ ಚೇಂಜ್ ಮಾಡಿದ್ರಾ? ಇದೇ ನಂಬರ್ ತುಂಬಾ ವರ್ಷ ಅಂತ ಇದೆಯಲ್ಲ. ಅಲ್ಲಲ್ಲ, ಫೋನ್ ಚೇಂಜ್ ಮಾಡಿದ್ರ ಅಂದಿದ್ದು ನಾನು, ನಂಬರ್ ಅಲ್ಲ. ಈ ಕೆಲವ್ರು ಯಾಕೆ ಅಂದ್ರೆ ಫೋನ್ ಒಂದೂವರೆ ವರ್ಷ 2 ವರ್ಷ ಆಯ್ತಾನು. ಯಾಕಂದ್ರೆ ಈ ಫೋನ್ ಇಟ್ಕೊಂಡವ್ರೆಲ್ಲ ಹೇಳೋ 3 ದೊಡ್ಡ ಸುಳ್ಳೇನಪ್ಪ ಅಂದ್ರೆ, ಫೋನ್ ಎತ್ತಲಿಲ್ಲ ಅಥವಾ ನಂಬರ್ ಇಲ್ಲ ಅಂದ್ರೆ ಅಯ್ಯೋ ಹೊಸ ಫೋನ್ ತಗೊಂಬಿಟ್ಟೆ ಅನ್ನೋದು, ಇಲ್ಲ ಫೋನ್ ಎತ್ತಲಿಲ್ಲ ಅಂದ್ರೆ ಚಾರ್ಜ್ ಇಟ್ಬಿಟ್ಟಿದ್ದೆ ಅನ್ನೋದು, ಇಲ್ಲ ಮೊಬೈಲ್ ಸೈಲೆಂಟ್ ಆಗಿ ಬಿಟ್ಬಿಟ್ಟಿತ್ತು ಅನ್ನೋದು. ಇದೇ ಡೌಗಳು, ಇದೇ ಸುಳ್ಳುಗಳು. ಇಲ್ಲ ಇಲ್ಲ ತರೇನಿಲ್ಲ, ನಂಬರ್ ಸೇವ್ ಆಗಿಲ್ಲ ಅಷ್ಟೇ. ಮತ್ತೆ ಹೇಳಿ, ಜೋರ ಮಗಂದು ಬರ್ಡೇ? ಇಲ್ಲ, ಮಾಮೂಲಿ. ಮಾಮೂಲಿ ಅಂದ್ರೆ ಯಾವ ಥರ? ಮಾಮೂಲಿ ಅಂದ್ರೆ ಏನಿಲ್ಲ, ಸಂಜೆ ಒಂದು ಕೇಕ್ ಕಟ್ ಮಾಡೋಣ ಅಂತ ಇರೋದು ಅಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ. ಓಕೆ. ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಚಾರ ನೋಡಿದೆ, ನಿಜನಾ ಅದು? ಏನು? ಏನಂದರೆ ಈಗ ಒಂದು ಸರ್ವೆ ಮಾಡಿದ್ರಂತೆ, ಆ ಸರ್ವೆನಲ್ಲಿ ಬಂದಿದ್ದ ರಿಪೋರ್ಟ್ ಪ್ರಕಾರ ಎಲ್ಲ ಅತ್ತೆಯರ ಪ್ರಕಾರ ನಂಬರ್ 1 ದಡ್ಡಿ ಅಂದರೆ ಅವ್ರ ಸೊಸೆ ಅಂತೆ ಈ ಪ್ರಪಂಚದಲ್ಲಿ. ನಂಬರ್ 1 ಬುದ್ಧಿವಂತೆ ಅಂದರೆ ಅವ್ರ ಮಗಳಂತೆ. ಯಾರು ಗೊತ್ತಾಗ್ತಾನೆ ಇಲ್ಲ ನನಗೆ. ಗೊತ್ತಾಯ್ತದೆ, ಎಲ್ಲ ಹೇಳ್ತೀನಿ. ಹೇಳಿ, ನಿಮ್ಮ ಪ್ರಕಾರ ಈ ಸರ್ವೆ ನಿಜನಾ ಸುಳ್ಳ? ಮತ್ತೆ ಏನಂದಿದ್ ನೀವು? ದಡ್ಡಿ ಇಲ್ವಾ? ಅದು ಏನೋ ಎನ್ವಿರಾನ್ಮೆಂಟ್, ಪ್ರಪಂಚನೇ ಹಂಗೆ ಅಲ್ವಾ? ಹೌದಾ? ಸೊಸೆದಿರಂದ್ರೆ ಹಂಗೆ ಅಂತಾರೆ. ನಿಮ್ಮಲ್ಲೂ ಹಂಗೇನಾ? ಹಂಗೆ ಎಲ್ಲದರಲ್ಲೂ ಅಷ್ಟೇ ಕ್ಯಾಶುವಲ್ ಆಗಿ ಹೇಳೋದು. ಅವ್ರವ್ರ ಮಕ್ಳು ಮಾತ್ರ ಬುದ್ಧಿವಂತರು ಅವ್ರ ಪ್ರಕಾರ ಅಂದೆ. ಓಹೋ, ಈ ಚೇಂಜ್ ಆಗ್ಬೇಕು ನಿಜವಾಗ್ಲೂ. ಯಾಕೆ ಮತ್ತೆ ಕರೆಕ್ಟ್ ಹಂಗಾರೆ ಅದು? ಕರೆಕ್ಟ್ ಅಂತ ಹೇಳ್ತಾ ಇಲ್ಲ. ಹಂಗೆ ಇನ್ನೊಂದು ಸರ್ವೇನೂ ಮಾಡಿದ್ರಂತೆ, ಅದರಲ್ಲಿ ಎಲ್ಲಾರ ಹೆಂಡತಿಯರ ಪ್ರಕಾರ ನಂಬರ್ 1 ದಡ್ಡ ಅಂತ ಅಂದ್ರೆ ಅವ್ರ ಗಂಡ ಅಂತೆ, ನಂಬರ್ 1 ಬುದ್ಧಿವಂತ ಅಂದ್ರೆ ಅವ್ರ ಅಪ್ಪ ಅಂತೆ. ಇದು ಹೆಂಗೆ? ಇದು ಗೊತ್ತಿಲ್ಲ, ನೀವೇ ಎಕ್ಸ್ಪ್ಲೇನ್ ಮಾಡ್ಬಿಡಿ. ನಾನು ಹೆಂಗೆ ಮಾಡಲಿ ಇಲ್ಲಿ? ನೀವು ಹೇಳ್ಬೇಕು ಹೆಣ್ಮಗಳಾಗಿ. ನಿಮ್ಮ ಪ್ರಕಾರ ನಂಬರ್ 1 ಬುದ್ಧಿವಂತ ಅಂದ್ರೆ ನಿಮ್ಮ ಗಂಡನ ನಿಮ್ಮ ಅಪ್ಪನ? ಬುದ್ಧಿವಂತ ಹೊಸ್ಕೊಡೋದು ಅದೇ ಅಪ್ಪನೇ ಅಪ್ಪ. ನಿಮ್ಮ ಮಗನಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬ ಶುಭಾಶಯ. ಥ್ಯಾಂಕ್ ಯು. ಬಟ್ ಹೆಸರು ಹೇಳೋದ್ರಲ್ಲಿ ಏನಿದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹೆಸರಲ್ಲೇ ಬದನೆಕಾಯಿ ಎಲ್ಲ ಇರೋದು. ಸಿನಿಮಾಲೂ ನಿಮ್ಮ ಹೆಸರು ಇಲ್ವಲ್ಲ? ಇಲ್ದವ್ರು ಬೇಡ ಬಿಡಿ, ಆಯ್ತು. ನಿಮ್ಮ ಜೊತೆ ಮಾತಾಡಿದ್ ನನ್ನ ಪುಣ್ಯ ಅನ್ಕೋತೀನಿ. ಹೋಗಪ್ಪ, ಹೇಳಿ ಅಂದ್ರೆ ಹೇಳ್ತಾನೆ ಇಲ್ಲ ನೀವಂಟು. ನಾನು ಕೇಳಿದಕ್ಕೆ ನೀವು ಹೇಳಲ್ಲ, ನೀವು ಕೇಳಿದಕ್ಕೆಲ್ಲ ನಾನು ಹೇಳ್ಬೇಕಂತ. ನಾವ್ ಹೇಳಿದ್ವಿ ಆನ್ಸರ್ ಫಸ್ಟ್ ನೀವ್ ಹೇಳಿ ಅಲ್ಲಿ ಹೆಸರು. ಈಗ ಒಂದು ನಿಮ್ಗೆ ಆಪ್ಷನ್ ಕೊಡ್ತೀನಿ, ನಿಮ್ಮ ಕೈ ಮುಗಿಲ್ಲ ಕಾಲಿಡ್ಕೊಳ್ಳ. ಕೈ ಮುಗಿತೀನಿ ಅಂದ್ರೆ ಹೆಂಗ್ ಮುಗಿತೀರ? ನೀವು ಯಾವ್ಯಾವ ತರ ಕೈ ಮುಗಿಯೋದು ನೋಡಿದ್ರು ನನ್ಗಂತೂ ಗೊತ್ತಿಲ್ಲ, ನಾನಂತೂ ಹಿಂಗೆ ಮುಗಿಯೋದು. ಅಲ್ಲ, ನಂಗೇನ್ ಕಾನ್ಸೆಪ್ಟ್ ಅಲ್ಲಿ ನೀವು ಮುಗಿತಾ ಇರೋದು. ಹೆಸರು ಹೇಳಿ ಅಂದ್ರೆ ಅಯ್ಯಪ್ಪ, ನನ್ಗೆ ಯಾಕೋ ಸಿಕ್ಕಾಬಿಟ್ಟೆ ಸೆಕೆ ಆಯ್ತೈತೆ. ಕಟ್ ಮಾಡ್ತೀನಿ, ಆಯ್ತು, ಬಾಯ್. ನೋಡು, ನೀವು ಟೀಚರ್ ಆಗಿಸ್ಕೊಂಡು ಹಿಂಗೆಲ್ಲ ಮಾತಾಡ್ಬಾರ್ದು. ದಿಸ್ ಇಸ್ ನಾಟ್ ಫೇರ್. ಹೇಳಿ. ಹೇಳಲೇಬೇಕಾ? ಯಾರು ಇರ್ಬೋದು? ರಿಯಲಿ ನಂಗೆ ನಿಜ ತಲೆ ಬಿಡ್ತಾ ಇಲ್ಲ. ಇದ್ರಲ್ಲ ಓಡಕ್ಕೆ ನಿಜ, ಅದಕ್ಕೆ ಹೇಳಿದೆ ಹೇಳಿ ಅಂತ. ಹೇಳಿದ್ರೆ ನೀವು ನಂಬಲ್ಲ, ಬೇಡ. ಸರಿ ಆಯ್ತು, ನಂಬ್ತೀನಿ ಹೇಳಿ. ನನ್ಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ನಂಬ್ತೀರಿ ಇಲ್ಲ ಅಂತ? ನಂಬ್ತೀನಿ ಹೇಳಿ. ಇಲ್ಲ, ನೀವು ನಂಬಲ್ಲ. ಓಕೆ, ಬಾಯ್. ನಂಬ್ತೀನಿ ಹೇಳಿ. ಇಲ್ಲ ಇಲ್ಲ, ನಿಮ್ನ ಇಷ್ಟು ಅರ್ಥ ಮಾಡ್ಕೊಂಡಿರೋದು ನಾನು ವೇಸ್ಟು. ನೀವು 100ಗೆ 200% ನಂಬಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್.
200% ನಂಬ್ತೀನಿ ಹೇಳಿ. ಹೌದಾ? ಹ್ಮ್. ಉದಯ್ ಅಂತ ಗೊತ್ತಾ ನಿಮ್ಗೆ? ಉದಯ್ ಅವ್ರು ಗೊತ್ತು, ಫೋಟೋಗ್ರಾಫರು. ಹಾ, ಅವ್ರ ಫ್ರೆಂಡ್ ನಾವು. ಅದನ್ನ ಹೆಸರು ಹೇಳಿ ಅಂದ್ರೆ ಚಂಪಕ್ ಅವರೇ, ಇದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಇವ್ರ ಮಗಂದು ಬರ್ತ್ಡೇ ಇದೆ, ಇವ್ರಿಗೆ ಹೆಂಗಾರು ಮಾಡಿ ಒಂದ್ಸಲ ಪ್ರ್ಯಾಂಕ್ ಮಾಡಿ ಅಂತ ನಮಗೆ ಹೇಳಿದ್ರು. ಅದಕ್ಕೋಸ್ಕರ ಕಾಲ್ ಮಾಡಿದ್ದು. ನನ್ನ ಕಡೆಯಿಂದ ಅವ್ರ ಕಡೆಯಿಂದ ನಿಮ್ಮ ಮಗನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ಬಾಯ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ರೆಡ್ FM ನ RJ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡ್ಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನೋರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ. ಬಂಧುಗಳೇ, ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗ್ಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿ. ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ. ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮಗೆ ನೆನಪಿರಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು, ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ, ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ. RJ Sunil Prank Calls. RJ Sunil Prank Calls. RJ Sunil Prank Calls.